ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಪೋರ್ಚುಗೀಸರ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಡಚ್ಚರು, ಬ್ರಿಟಿಷರು, ಡೇನರು ಮತ್ತು ಫ್ರೆಂಚರ ಬಗ್ಗೆ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಡಚ್ಚರು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರಾದರೆ ಭಾರತಕ್ಕೆ ಬಂದ ಎರಡನೇ ಯುರೋಪಿಯನ್ನರೇ ಡಚ್ಚರು. ಡಚ್ಚರ ದೇಶ ನೆದರ್ಲ್ಯಾಂಡ್, ರಾಜಧಾನಿ ಆಮ್ಸ್ಟರ್ಡ್ಯಾಮ್. ಡಚ್ಚರು ತಮ್ಮ ದೇಶದಲ್ಲಿ ಒಂದು ವರ್ತಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಘವು ಡಚ್ ಸರ್ಕಾರದಿಂದ 21 ವರ್ಷಗಳ ಕಾಲ ಸನ್ನದ್ದು ಅಥವಾ ಪರವಾನಗಿಯನ್ನು ಪಡೆದುಕೊಂಡರು. ಈ ವರ್ತಕ ಸಂಘದ ಮೂಲ ಉದ್ದೇಶ ಏನಾಗಿತ್ತಂದ್ರೆ ವ್ಯಾಪಾರಕ್ಕೆ ಪೂರ್ವ ದೇಶಕ್ಕೆ ವಲಸೆ ಹೋಗುವುದು, ವ್ಯಾಪಾರದ ಮೇಲೆ ನಿಯಂತ್ರಣ ಹೊಂದುವುದು, ಕೋಟೆಗಳನ್ನು ವಶಪಡಿಸಿಕೊಳ್ಳುವುದು, ಇತರ ಪ್ರದೇಶಗಳ ಮೇಲೆ ಯುದ್ಧ ಸಾಧಿಸುವುದು, ವ್ಯಾಪಾರ ಕ್ಷೇತ್ರವನ್ನು ವಿಸ್ತರಣೆ ಮಾಡುವುದು ಮತ್ತು ವ್ಯಾಪಾರ ಕೇಂದ್ರಗಳ ಸ್ಥಾಪನೆ ಮಾಡುವುದು. ಈ ಎಲ್ಲ ಉದ್ದೇಶಗಳು ವರ್ತಕ ಸಂಘದ ಉದ್ದೇಶಗಳಾಗಿತ್ತು. ವ್ಯಾಪಾರದ ದೃಷ್ಟಿಯಿಂದ ಡಚ್ಚರು ಭಾರತಕ್ಕೆ 1596ರಲ್ಲಿ ಆಗಮಿಸ್ತಾರೆ. ಭಾರತಕ್ಕೆ ಬಂದ ಮೊದಲ ಡಚ್ ಅಧಿಕಾರಿ ಕಾರ್ಲೆನಿಯಸ್ ಹೌಟ್ಮನ್. ಮುಂದೆ 1602ರಲ್ಲಿ ಭಾರತದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸಿದರು. ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಜಗತ್ತಿನ ಮೊಟ್ಟಮೊದಲ ಬಹುರಾಷ್ಟ್ರೀಯ ಕಂಪನಿ ಎಂದು ಕರೆಯಲಾಯಿತು. ಈ ಕಂಪನಿಗಿರ್ತಕ್ಕಂಥ ಮತ್ತೊಂದು ಹೆಸರು ಓರ್ಲಿ ಡೆ ಓಸ್ಟ್ ಇಂಡೀಸ್ ಕಂಪನಿ. ಈ ಕಂಪನಿಯ ಪ್ರಮುಖ ಉದ್ದೇಶ ಏನಾಗಿತ್ತಂದ್ರೆ ಕೇವಲ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು. ಭಾರತಕ್ಕೆ ಬಂದ ಮೊದಲ ಡಚ್ ಅಧಿಕಾರಿ ಕಾರ್ಲೆನಿಯಸ್ ಹೌಟ್ಮನ್ ಆದ್ರೆ ಭಾರತ ದೇಶದಲ್ಲಿ ಡಚ್ಚರ ನಿಜವಾದ ಸ್ಥಾಪಕ ಡಾಕ್ಟರ್ ಹ್ಯೂಸನ್. ಡಾಕ್ಟರ್ ಹ್ಯೂಸನ್ 1605ರಲ್ಲಿ ಮಚಲಿಪಟ್ಟಣದಲ್ಲಿ ಮೊದಲ ಡಚ್ ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ತಾನೆ. ಮಚಲಿಪಟ್ಟಣ ಡಚ್ಚರ ಮೊದಲ ವ್ಯಾಪಾರ ಕೇಂದ್ರ ಅಥವಾ ವಸಾಹತು ಮಳಿಗೆ ಆಯಿತು. ಇನ್ನು ಭಾರತ ದೇಶದಲ್ಲಿ ಡಚ್ಚರ ಮೊದಲ ರಾಜಧಾನಿ ಪುಲಿಕಾಟ್, ನಂತರದ ರಾಜಧಾನಿ ನಾಗಪಟ್ಟಣ. ಇನ್ನು ಭಾರತದಲ್ಲಿ ಡಚ್ಚರಿಗೆ ಬೇಡಿಕೆ ಇರ್ತಕ್ಕಂತಹ ವಸ್ತುಗಳು ಯಾವುವು ಅಂತ ನೋಡೋದಾದ್ರೆ ಮಸಾಲೆ ಪದಾರ್ಥಗಳು, ಶ್ರೀಗಂಧ, ಪೆಳ್ಟುಪ್ಪು, ಹತ್ತಿ, ರೇಷ್ಮೆ ಮುಂತಾದವುಗಳು. ಈ ಎಲ್ಲ ಪದಾರ್ಥಗಳನ್ನು ಕೊಂಡುಕೊಂಡು ಇತರ ಬೇರೆ ದೇಶಗಳಿಗೆ ರಫ್ತು ಮಾಡ್ತಿದ್ರು. ಹೀಗಾಗಿ ಭಾರತದಲ್ಲಿ ಡಚ್ಚರಿಗೆ ಈ ವಸ್ತುಗಳು ಜಾಸ್ತಿ ಬೇಡಿಕೆ ಇತ್ತು. ಇನ್ನು ಡಚ್ಚರು ಸೂರತ್ನಲ್ಲಿ ನೀಲಿ ಬೆಳೆಯನ್ನ ಮಾರಾಟ ಮಾಡ್ತಿದ್ರು. ಡಚ್ಚರಿಗೆ ಅತ್ಯಂತ ಬೇಡಿಕೆ ಇರ್ತಕ್ಕಂತಹ ಪದಾರ್ಥ ಕರಿಮೆಣಸು. ಈ ಕರಿಮೆಣಸು ಇಂಡೀಸ್ ರಾಷ್ಟ್ರಗಳಲ್ಲಿ ಸಿಗುತ್ತಿತ್ತು. ಇಂಡೀಸ್ ರಾಷ್ಟ್ರಗಳು ಅಂತ ಬಂದ್ರೆ ವೆಸ್ಟ್ ಇಂಡಿಯಾ, ಪರ್ಷಿಯಾ ಮತ್ತು ಇಂಡೋನೇಷಿಯಾ ಈ ರಾಷ್ಟ್ರಗಳಲ್ಲಿ ಕರಿಮೆಣಸು ಹೆಚ್ಚಾಗಿ ಸಿಗುತ್ತಿತ್ತು. ಹೀಗಾಗಿ ಡಚ್ಚರು ಇಂಡೀಸ್ ರಾಷ್ಟ್ರಗಳ ಕಡೆಗೆ ಹೊರಟರು. ಇನ್ನು ಮುಂದೆ ಡಚ್ಚರು ಮತ್ತು ಬ್ರಿಟಿಷರ ಮಧ್ಯೆ ಒಂದು ಕದನ ನಡೆಯುತ್ತೆ. ಆ ಕದನ ಬಿಡಾರ್ ಅಥವಾ ಬಿದ್ರಾ ಕದನ. 1759ರಲ್ಲಿ ಈ ಬಿಡಾರ್ ಕದನ ನಡೆಯುತ್ತೆ. ಈ ಕದನದಲ್ಲಿ ಬ್ರಿಟಿಷರು ವಿಜಯ ಸಾಧಿಸಿ ಡಚ್ಚರು ಅವನತಿಯನ್ನ ಹೊಂದ್ತಾರೆ. ಇನ್ನು ಡಚ್ಚರ ವ್ಯಾಪಾರ ಕೇಂದ್ರಗಳು. ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳನ್ನು ನೋಡೋದಾದ್ರೆ ಮಚಲಿಪಟ್ಟಣ, ಸೂರತ್, ಕಾರೈಕಲ್, ಬ್ರೋಚ್, ನಾಗಸೂರು, ಚಂದ್ರನಾಗೂರು, ಕೊಚ್ಚಿನ್ ಮತ್ತು ನಾಗಪಟ್ಟಣ. ಯುರೋಪಿಯನ್ನರಲ್ಲಿ ಭಾರತವನ್ನು ಬಿಟ್ಟು ಹೊರಟವರು ಮೊದಲಿಗರು ಡಚ್ಚರು. ಡಚ್ಚರಾದ್ಮೇಲೆ ಭಾರತಕ್ಕೆ ಬಂದವರು ಬ್ರಿಟಿಷರು. ಬ್ರಿಟಿಷರ ಕಾಲ 1599ರಿಂದ 1947. 1578ರಲ್ಲಿ ಬ್ರಿಟಿಷರ ಒಬ್ಬ ನಾವಿಕ ಡ್ರೇಕ್ ಪ್ರಪಂಚ ಪರ್ಯಟನೆಯನ್ನ ಕೈಗೊಳ್ತಾನೆ. ಆತ ಭಾರತದ ನೈಸರ್ಗಿಕ ಸೌಂದರ್ಯವನ್ನು ಕಂಡು ಭಾರತದ ದೇಶದ ನೈಸರ್ಗಿಕ ಸಂಪತ್ತು ಮತ್ತು ಮಸಾಲೆ ಪದಾರ್ಥಗಳ ಮಾಹಿತಿಯನ್ನ ಸಂಗ್ರಹಿಸಿ ಬ್ರಿಟಿಷ್ ವರ್ತಕರಿಗೆ ನೀಡ್ತಾನೆ. ಇನ್ನು ಬ್ರಿಟನ್ನಲ್ಲಿ 1599ರಲ್ಲಿ ವರ್ತಕ ಸಂಘವನ್ನ ಕಟ್ಟಿರ್ತಾರೆ. ಈ ಸಂಘದ ಹೆಸರು ಕಂಪನಿ ಆಫ್ ದಿ ಮರ್ಚೆಂಟ್ ಆಫ್ ದಿ ಲಂಡನ್ ಟ್ರೇಡಿಂಗ್ ಇನ್ ಟು ದಿ ಈಸ್ಟ್ ಇಂಡೀಸ್. ಅಂದಿನ ಬ್ರಿಟನ್ ರಾಣಿ 1ನೇ ಎಲಿಜಬೆತ್. ಈಕೆ ಈ ಸಂಘಟನೆಗೆ 15 ವರ್ಷಗಳ ಸನ್ನದ್ದನ್ನ ನೀಡ್ತಾಳೆ. ಹೀಗಾಗಿ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವರ್ತಕ ಜಾನ್ ಮಿಲ್ ಡನ್ಹಾಲ್. ಈತ ಭಾರತಕ್ಕೆ ಬಂದ ಮೇಲೆ ಒಂದು ವರದಿಯನ್ನ ಕೊಡ್ತಾನೆ. ಅದು ಭಾರತದಲ್ಲಿ ಒಂದು ಯೋಜನಾಬದ್ಧ ಆಳ್ವಿಕೆಯನ್ನ ಮಾಡಬಹುದು, ಇನ್ನು ಹೆಚ್ಚಿನದಾಗಿ ಹೇಳೋದಾದ್ರೆ ಭಾರತದಲ್ಲಿ ಒಂದು ಭವ್ಯ ಸಾಮ್ರಾಜ್ಯವನ್ನೇ ಕಟ್ಟಬಹುದು ಅಂತ ಹೇಳ್ತಾನೆ. ಹೀಗಾಗಿ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡಿ ಅಂತ ಎಲಿಜಬೆತ್ಗೆ ವರದಿಯನ್ನ ಬರೀತಾನೆ. ಸೊ ಆಗ ಎಲಿಜಬೆತ್ ಏನ್ ಮಾಡ್ತಾಳಂದ್ರೆ 125 ವರ್ತಕರು 75,000 ಪೌಂಡ್ ಹಣದೊಂದಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಅವಕಾಶವನ್ನ ಕೊಡ್ತಾಳೆ. ಹೀಗಾಗಿ 1600 ಡಿಸೆಂಬರ್ 31ರಂದು ಈಸ್ಟ್ ಇಂಡಿಯಾ ಕಂಪನಿಯನ್ನ ಭಾರತದಲ್ಲಿ ಸ್ಥಾಪನೆ ಮಾಡಲಾಯಿತು.
ಈ ಕಂಪನಿಯನ್ನ ಇತಿಹಾಸದ ಪುಟದಲ್ಲಿ ಜಾನ್ ಕಂಪನಿ ಅಥವಾ ಔಪಚಾರಿಕವಾಗಿ ಜಾನ್ ಕಂಪನಿ ಎಂದು ಕರೆಯಲಾಯಿತು. ಈ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಗವರ್ನರ್ ಥಾಮಸ್ ಸ್ಮಿತ್. ಸಹಾಯಕ ಸದಸ್ಯರಾಗಿ 24 ಜನರನ್ನ ನೇಮಕ ಕೂಡ ಮಾಡಲಾಯಿತು. ಇನ್ನು ಈ ಕಂಪನಿಯ ನಿಯಂತ್ರಣ ಮಂಡಳಿಗಳು ಅಂತ ಬಂದ್ರೆ ಒಂದು ಪೋರ್ಟ್ ಆಫ್ ಡೈರೆಕ್ಟರ್, ಇನ್ನೊಂದು ಪೋರ್ಟ್ ಆಫ್ ಪ್ರೊಪಿಟಿಯಸ್. ಇನ್ನು ಇಲ್ಲಿ ಭಾರತದಲ್ಲಿ ನಿಯಮಿತವಾಗಿ ಆಳ್ವಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬ್ರಿಟಿಷ್ ಅಧಿಕಾರಿಗಳು ಭಾರತಕ್ಕೆ ಬರ್ತಾರೆ. ಕಾರಣ ಭಾರತದಲ್ಲಿ ವ್ಯಾಪಾರ ಮಾಡಲು ಒಂದು ಅವಕಾಶವನ್ನ ಕೇಳಲು. ಹೀಗಾಗಿ ಭಾರತಕ್ಕೆ ಅನುಮತಿ ಕೇಳಲು ಬಂದ ಮೊದಲ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಹಾಕಿನ್ಸ್. ಆ ಸಮಯದಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಮೊಘಲ್ ದೊರೆ ಜಹಾಂಗೀರ್. ಈತ ಅಕ್ಬರನ ಮಗ. ಈ ಜಹಾಂಗೀರ್ ಏನ್ ಮಾಡ್ತಾನಂದ್ರೆ ವಿಲಿಯಂ ಹಾಕಿನ್ಸ್ಗೆ ವ್ಯಾಪಾರಕ್ಕೆ ಅವಕಾಶ ಏನು ಕೊಡಲಿಲ್ಲ, ಆದ್ರೆ ಬಿರುದನ್ನ ನೀಡ್ತಾನೆ. ಆ ಬಿರುದು ಖಾನ್ ಅಂತಕ್ಕಂಥ ಬಿರುದನ್ನ ನೀಡ್ತಾನೆ. ವಿಲಿಯಂ ಹಾಕಿನ್ಸ್ ಆದ್ಮೇಲೆ ಬಂದಿರತಕ್ಕಂಥವನು ಕ್ಯಾಪ್ಟನ್ ಬೆಸ್ಟ್. ಈತ 1612ರಲ್ಲಿ ಭಾರತಕ್ಕೆ ಬಂದ. ಈತ ಬರಬೇಕಾದ್ರೇನೆ ಗುಜರಾತ್ನಲ್ಲಿ ಸ್ಟಾಲಿಗೆ ಬಂದು ತಲುಪಿದಾಗ ಕ್ಯಾಪ್ಟನ್ ಬೆಸ್ಟ್ ಮತ್ತು ಪೋರ್ಚುಗೀಸರ ಮಧ್ಯೆ ಒಂದು ಕದನ ನಡೆಯುತ್ತೆ. ಆ ಕದನವೇ ಸ್ಟಾಲಿ ಕದನ. ಈ ಸ್ಟಾಲಿ ಕದನದಲ್ಲಿ ಕ್ಯಾಪ್ಟನ್ ಬೆಸ್ಟ್ ಏನ್ ಮಾಡ್ತಾನಂದ್ರೆ ವಿಜಯ ಗಳಿಸ್ತಾನೆ. ಇದರ ಪರಿಣಾಮವಾಗಿ ಜಹಾಂಗೀರ್ ಈತನಿಗೆ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಲು ಅವಕಾಶವನ್ನ ನೀಡ್ತಾನೆ. ಕ್ಯಾಪ್ಟನ್ ಬೆಸ್ಟ್ ಆದ್ಮೇಲೆ ಬಂದಿರತಕ್ಕಂಥವನು ಆಲ್ಡ್ವರ್ತ್. ಈತ 1613ರಲ್ಲಿ ಭಾರತಕ್ಕೆ ಬಂದ. ಆಲ್ಡ್ವರ್ತ್ ಮತ್ತು ಕ್ಯಾಪ್ಟನ್ ಬೆಸ್ಟ್ ಇವರಿಬ್ರು ಸೇರ್ಕೊಂಡು 1613ರಲ್ಲಿ ಸೂರತ್ನಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾನೆ. ಈ ಸೂರತೆ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರವಾಯಿತು. ಆಲ್ಡ್ವರ್ತ್ ಆದ್ಮೇಲೆ ಭಾರತಕ್ಕೆ ಬಂದದ್ದು ಸರ್ ಥಾಮಸ್ ರೋ. ಸರ್ ಥಾಮಸ್ ರೋ 1615ರಲ್ಲಿ ಭಾರತಕ್ಕೆ ಬಂದ. ಈತನನ್ನು ಕಳುಹಿಸಿಕೊಟ್ಟಿರ್ತಕ್ಕಂಥದ್ದು ಬ್ರಿಟಿಷ್ ರಾಜಕುಮಾರ 1ನೇ ಜೇಮ್ಸ್. ಈತ ಭಾರತಕ್ಕೆ ಬಂದದ್ದು ರಾಯಭಾರಿಯಾಗಿ. ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ರಾಯಭಾರಿಯಾಗಿ ಬಂದ. ಈತ ಬಂದು ವ್ಯಾಪಾರ ಕೇಂದ್ರ ಸ್ಥಾಪನೆಗೆ ಅನುಮತಿಯನ್ನು ಕೂಡ ಪಡೆದುಕೊಂಡ. ಈತ ವ್ಯಾಪಾರ ಕೇಂದ್ರಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ ಅಂತ ನೋಡೋದಾದ್ರೆ ಬರೋಡ್, ಬ್ರೋಚ್, ಆಗ್ರಾ ಮತ್ತು ಅಹಮದಾಬಾದ್. ಇನ್ನು ಬ್ರಿಟಿಷರ ಅಂದ್ರೆ ದಕ್ಷಿಣ ಭಾರತದ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಮಚಲಿಪಟ್ಟಣ. ಪೂರ್ವ ಭಾರತದ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಒಡಿಸ್ಸಾ. ಇದು ಸರ್ ಥಾಮಸ್ ರೋ ಬಂದಿರತಕ್ಕಂಥ ಸಮಯದಲ್ಲಿ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಬ್ರಿಟಿಷರು ಭಾರತದಲ್ಲಿ ಕೆಲವು ನಗರಗಳನ್ನು ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷರಿಂದ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ನಗರ ಮದ್ರಾಸ್. ಇದರ ಸ್ಥಾಪಕರು ಫ್ರಾನ್ಸಿಸ್ ಡೇ. ಕಾಲ 1639. ಈ ಮದ್ರಾಸ್ ಮೊದಲು ವಿಜಯನಗರ ಸಾಮ್ರಾಜ್ಯದ ಚಂದ್ರಗಿರಿ ಪ್ರಾಂತ್ಯದಲ್ಲಿತ್ತು. ಈ ಮದ್ರಾಸ್ ನಗರವನ್ನ 1200 ರೂಪಾಯಿ ಕೊಟ್ಟು ಫ್ರಾನ್ಸಿಸ್ ಡೇ ಕೊಂಡುಕೊಂಡ. ಇದನ್ನ ಕಂಪನಿಯ ನಿಯಂತ್ರಣಕ್ಕೆ ಕೂಡ ಒಳಪಡಿಸಿದ. ಕಂಪನಿಯ ನಿಯಂತ್ರಣಕ್ಕೆ ಒಳಪಟ್ಟ ಭಾರತದ ಮೊಟ್ಟ ಮೊದಲ ಭೂಪ್ರದೇಶ ಅಂದ್ರೆ ಮದ್ರಾಸ್. ಇನ್ನು ಮುಂದೆ 1688ರಲ್ಲಿ ಈ ಮದ್ರಾಸನ್ನ ಮುನ್ಸಿಪಾಲಿಟಿ ಪ್ರದೇಶವನ್ನಾಗಿ ಕೂಡ ಪರಿವರ್ತನೆ ಮಾಡಲಾಯಿತು. ಭಾರತದ ಮೊಟ್ಟ ಮೊದಲ ಮುನ್ಸಿಪಾಲಿಟಿ ಪ್ರದೇಶವಾಗಿ ಪರಿವರ್ತನೆಗೊಂಡ ಪ್ರದೇಶ ಕೂಡ ಮದ್ರಾಸ್. ಮುಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಟ್ಟಿದಿರ್ತಕ್ಕಂತಹ ಮೊದಲ ಕೋಟೆ ಸೆಂಟ್ ಜಾರ್ಜ್ ಫೋರ್ಟ್. ಇದನ್ನ 1664ರಲ್ಲಿ ಚೆನ್ನೈನಲ್ಲಿ ನಿರ್ಮಾಣ ಮಾಡಲಾಯಿತು. ಅಂದ್ರೆ ಬ್ರಿಟಿಷರಿಂದ ಸ್ಥಾಪನೆಗೊಂಡಿರ್ತಕ್ಕಂತಹ ಮೊದಲ ನಗರ ಮದ್ರಾಸ್. ಇನ್ನು ಎರಡನೇ ನಗರ ಕೋಲ್ಕತ್ತಾ. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಜಾರ್ಜ್ ಚಾರ್ನಾಕ್. ಕಾಲ 1696. 1696ರಲ್ಲಿ ಕೋಲ್ಕತ್ತಾದಲ್ಲಿ ಔರಂಗಜೇಬ್ ಏನ್ ಮಾಡ್ತಾನಂದ್ರೆ ಒಂದು ಕಾರ್ಖಾನೆಯನ್ನ ನಿರ್ಮಾಣ ಮಾಡ್ತಾನೆ. ಈ ಕಾರ್ಖಾನೆಗೆ ಅಂದಿನ ಬ್ರಿಟನ್ ರಾಜಕುಮಾರನಾಗಿರ್ತಕ್ಕಂತಹ 3ನೇ ವಿಲಿಯಮನ ಹೆಸರಿಡಲಾಯಿತು. ಅದೇ ಸೆಂಟ್ ವಿಲಿಯಂ ಫೋರ್ಟ್. ಕೋಲ್ಕತ್ತಾ ಮುಂದೆ 1769ರಲ್ಲಿ ಬ್ರಿಟಿಷರ ರಾಜಧಾನಿ ಕೂಡ ಆಯಿತು. ಅದಾದ್ಮೇಲೆ ಮತ್ತೊಂದು ನಗರವನ್ನ ನಿರ್ಮಾಣ ಮಾಡ್ತಾರೆ ಅಥವಾ ಸ್ಥಾಪನೆ ಮಾಡ್ತಾರೆ, ಅದೇ ಮುಂಬೈ. ಮುಂಬೈ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿ. ಆದ್ರೆ ನಿಜವಾದ ಸ್ಥಾಪಕರು ಜೋಶಿಯಾ ಜೆರಾಲ್ಡ್. ಕಾಲ 1720. ಈ ಮುಂಬೈ ಹಿಂದೆ ಒಂದು ಕಥೆ ಇದೆ, ಅಂದ್ರೆ ಒಂದು ಹಿನ್ನೆಲೆ ಇದೆ. ಏನಂದ್ರೆ ಮುಂಬೈ ಮೊದಲು ಪೋರ್ಚುಗೀಸರ ವಶದಲ್ಲಿತ್ತು. ಕೆಲವು ದಿನಗಳ ನಂತರ ಪೋರ್ಚುಗೀಸರು ಮತ್ತು ಬ್ರಿಟಿಷರ ನಡುವೆ ಒಂದು ವೈವಾಹಿಕ ಸಂಬಂಧ ನಡೆಯುತ್ತೆ. ಪೋರ್ಚುಗೀಸರ ರಾಣಿ ಕ್ಯಾಥರಿನ್ ಮತ್ತು ಬ್ರಿಟಿಷರ ರಾಜ 2ನೇ ಚಾರ್ಲ್ಸ್ ವಿವಾಹವಾಗ್ತಾರೆ. ಈ ವಿವಾಹದ ನಂತರ ಪೋರ್ಚುಗೀಸರು ಏನ್ ಮಾಡ್ತಾರೆ ಅಂದ್ರೆ ವರದಕ್ಷಿಣೆ ರೂಪದಲ್ಲಿ ಮುಂಬೈಯನ್ನ ಬ್ರಿಟಿಷರಿಗೆ ಅಂದ್ರೆ 2ನೇ ಚಾರ್ಲ್ಸ್ಗೆ ನೀಡಿದರು. ಮುಂದೆ 1668ರಲ್ಲಿ ಈ ಮುಂಬೈಯನ್ನ ಗುತ್ತಿಗೆಯ ಆಧಾರದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಲಾಯಿತು. ಇದೇ ಮುಂಬೈ ಕಥೆ. ಸೊ ಬ್ರಿಟಿಷರು ನಿರ್ಮಾಣ ಮಾಡಿರ್ತಕ್ಕಂತಹ ಪ್ರಮುಖ ನಗರಗಳು ಅಥವಾ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಮುಖ ನಗರಗಳು ಅಂತ ಬಂದ್ರೆ
ಮುಂಬೈ, ಕೋಲ್ಕತ್ತಾ ಮತ್ತು ಮದ್ರಾಸ್. ಮುಂದೆ ಬರ್ತಕ್ಕಂಥದ್ದು ಜಾನ್ ಸರ್ಮನ್ ನಿಯೋಗ. ಕಾಲ 1711ರಿಂದ 1717. ಇದು ಅಂದರೆ ಜಾನ್ ಸರ್ಮನ್ ನಿಯೋಗ 1711ರಲ್ಲಿ ಕೋಲ್ಕತ್ತಾದಲ್ಲಿ ರಚನೆ ಆಯಿತು. ಈ ನಿಯೋಗವನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ. ಯಾವ ನಿಯೋಗವನ್ನ? ಜಾನ್ ಸರ್ಮನ್ ನಿಯೋಗವನ್ನ. ಇನ್ನೊಂದು ಇಂಪಾರ್ಟೆಂಟ್ ಒಂದಿದೆ, ಅದು 1854ರ ಚಾರ್ಲ್ಸ್ ವುಡ್ ಅನ್ನ ಭಾರತದ ಶೈಕ್ಷಣಿಕ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಯಿತು. ಈ ಜಾನ್ ಸರ್ಮನ್ ನಿಯೋಗ ಏನಿದೆ ಅಲ್ವಾ, ಇದು 1711ರಲ್ಲಿ ಕೋಲ್ಕತ್ತಾದಲ್ಲಿ ರಚನೆ ಆಯಿತು. ಆದರೆ ಮುಂದೆ ಈ ನಿಯೋಗವನ್ನ ದೆಹಲಿಗೆ ತರಲಾಯಿತು. ಅಂದರೆ ಭಾರತದಲ್ಲಿ ಸುಂಕರಹಿತ ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ದೆಹಲಿಗೆ ತರಲಾಯಿತು. ಆ ಸಮಯದಲ್ಲಿ ದೆಹಲಿಯಲ್ಲಿರ್ತಕ್ಕಂತಹ ಮೊಘಲ್ ದೊರೆ ಫರುಖ್ ಶಿಯಾರ್ ಏನಿರ್ತಾನಲ್ವಾ, ಈತ ಆ ಸಮಯದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಆತನಿಗೆ ಎಷ್ಟೋ ಬೇರೆ ಬೇರೆ ದೇಶಗಳಿಂದ ವೈದ್ಯರು ಬಂದು ಚಿಕಿತ್ಸೆ ಮಾಡ್ತಾರೆ, ಆದರೆ ಆತ ಗುಣಮುಖ ಆಗಲ್ಲ. ಸೊ ಅದೇ ಸಮಯದಲ್ಲಿ ಬ್ರಿಟಿಷರ ಡಾಕ್ಟರ್ ಹ್ಯಾಮಿಲ್ಟನ್ ಏನು ಮಾಡ್ತಾನಂದ್ರೆ ಫರುಖ್ ಶಿಯಾರ್ಗೆ ಚಿಕಿತ್ಸೆಯನ್ನು ನೀಡ್ತಾನೆ. ಆಗ ಫರುಖ್ ಶಿಯಾರ್ ಗುಣಮುಖ ಆಗ್ತಾನೆ. ಸೊ ಇದರ ಖುಷಿಯಿಂದ ಫರುಖ್ ಶಿಯಾರ್ ತಾನು ಗುಣಮುಖ ಆಗಿದ್ದೇನೆ ಅನ್ನೋ ಖುಷಿಯಿಂದ ಡಾಕ್ಟರ್ ಹ್ಯಾಮಿಲ್ಟನ್ಗೆ ಏನು ಹೇಳ್ತಾನಂದ್ರೆ, ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ನಿನಗೆ ಯಾವ್ದು ಪ್ರದೇಶ ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಹ್ಯಾಮಿಲ್ಟನ್ ಏನಂತಾನೆ, ನನಗೆ ಯಾವ ಪ್ರದೇಶನೂ ಬೇಡ, ಯಾವ ಬಹುಮಾನವೂ ಬೇಡ, ಆದರೆ ನಮಗೆ ಒಂದು ವ್ಯಾಪಾರದ ದಸ್ತಕವನ್ನು ಕೊಡಿ ಅಂತ ಕೇಳ್ತಾನೆ. ವ್ಯಾಪಾರ ದಸ್ತಕ ಅಂದರೆ ಏನು? ಬ್ರಿಟಿಷರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳ ಮೇಲೆ ಸುಂಕರಹಿತ ಅಂದರೆ ಟ್ಯಾಕ್ಸ್ ಇಲ್ದೇನೆ ಅವರು ಮಾರಾಟ ಮಾಡಬೇಕು, ಆ ರೀತಿ ಒಂದು ದಸ್ತಕವನ್ನು ಕೊಡು ಅಂತ ಕೇಳ್ತಾನೆ. ಆಗ ಫರುಖ್ ಶಿಯಾರ್ ಏನು ಮಾಡ್ತಾನಂದ್ರೆ ವ್ಯಾಪಾರದ ದಸ್ತಕವನ್ನು ಕೊಡ್ತಾನೆ. ಸೊ ಡಾಕ್ಟರ್ ಹ್ಯಾಮಿಲ್ಟನ್ ಫರುಖ್ ಶಿಯಾರ್ನಿಂದ ವ್ಯಾಪಾರದ ದಸ್ತಕವನ್ನು ಪಡೆದುಕೊಳ್ತಾನೆ. ಈ ವ್ಯಾಪಾರ ದಸ್ತಕವನ್ನು ಪಡೆದುಕೊಂಡ್ಮೇಲೆ ಇದರ ಮೇಲೆ ಒಂದು ಕರಾರುಗಳು ಅಥವಾ ಶಿಫಾರಸುಗಳನ್ನು ಮಾಡಲಾಯಿತು. ಅದೇನಂದ್ರೆ ಬಂಗಾಳದಲ್ಲಿ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೆ ಫರುಖ್ ಶಿಯಾರ್ನಿಗೆ 3,000 ರೂಪಾಯಿಗಳನ್ನು ನೋಡಿ ಸುಂಕರಹಿತ ವ್ಯಾಪಾರ ಮಾಡಬೇಕು. ಅದಾದಮೇಲೆ ಸೂರತ್ನಲ್ಲಿ ವಾರ್ಷಿಕವಾಗಿ ಫರುಖ್ ಶಿಯಾರ್ನಿಗೆ 10,000 ರೂಪಾಯಿಗಳನ್ನು ನೀಡಿ ಸುಂಕರಹಿತ ವ್ಯಾಪಾರವನ್ನು ಮಾಡಬೇಕು. ಕಂಪನಿಯ ಅಧಿಕಾರಿಗಳಿಗೆ ಭಾರತದಾದ್ಯಂತ ಸಂಚಾರ ಮತ್ತು ವಾಸಕ್ಕೆ ಅನುಮತಿಯನ್ನು ಕೊಡಬೇಕು. ಕಂಪನಿಯ ವ್ಯಾಪಾರ ಕೇಂದ್ರಗಳ ರಕ್ಷಣೆಗಾಗಿ ಸ್ವಂತ ಸೇನೆಯನ್ನು ಹೊಂದುವ ಅವಕಾಶವನ್ನು ಕೊಡಬೇಕು. ಅದೇ ರೀತಿ ಕಂಪನಿ ಅಥವಾ ಬ್ರಿಟಿಷರು ಮುಂಬೈನಲ್ಲಿ ನಾಣ್ಯ ಟಂಕಿಸುವ ಮುಕ್ತ ಅವಕಾಶವನ್ನು ನೀಡಬೇಕು ಅಂತಕ್ಕಂಥದ್ದು ಈ ಶಿಫಾರಸಿನಲ್ಲಿ ನೀಡಲಾಯಿತು. ಇಲ್ಲಿಂದಲೇ ಬ್ರಿಟಿಷರು ತಮ್ಮ ಸುಂಕರಹಿತ ವ್ಯಾಪಾರವನ್ನು ಭಾರತದಲ್ಲಿ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಬಂದಿರತಕ್ಕಂಥವರು ಡೇನರು. ಇವರು ಭಾರತಕ್ಕೆ ಬಂದ 4ನೇ ಯುರೋಪಿಯನ್ನರು. ಇವರ ದೇಶ ಡೆನ್ಮಾರ್ಕ್. ಕಾಲ ಕ್ರಿಸ್ತಶಕ 1616. ಇವರು ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ 3 ಪ್ರದೇಶಗಳಲ್ಲಿ ವ್ಯಾಪಾರ ಮಳಿಗೆಯನ್ನು ಸ್ಥಾಪನೆ ಮಾಡ್ತಾರೆ. ಆ 3 ಪ್ರದೇಶಗಳು ಪಶ್ಚಿಮ ಬಂಗಾಳದ ಸೈರಾಂಪುರ್, ತಮಿಳುನಾಡಿನ ತಿರುವಾಂಕುರ ಮತ್ತು ಅಂಡಮಾನ್ ನಿಕೋಬಾರ್. ಈ 3 ಪ್ರದೇಶಗಳಲ್ಲಿ ವ್ಯಾಪಾರ ಮಳಿಗೆಯನ್ನು ಸ್ಥಾಪಿಸಿದರು. ಡೇನರು ಕೇವಲ ವ್ಯಾಪಾರಕ್ಕಾಗಿ ಮಾತ್ರ ಭಾರತಕ್ಕೆ ಬಂದವರು. ಮುಂದೆ 1868ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಒತ್ತಾಯಪೂರ್ವಕವಾಗಿ ಡೇನರನ್ನು ಭಾರತದಿಂದ ಹೊರಹಾಕ್ತಾರೆ. ಕೇಳಬಹುದು, ಬ್ರಿಟಿಷರು ಯಾರನ್ನ ಒತ್ತಾಯಪೂರ್ವಕವಾಗಿ ಭಾರತದಿಂದ ಹೊರಹಾಕಿದರು ಅಂದರೆ ಅದು ಡೇನರು. ಯುರೋಪಿಯನ್ನರೇನು ಬಂದಿದ್ರಲ್ವಾ, ಅದರಲ್ಲಿ ಭಾರತದಿಂದ ಹೊರಟವರು ಮೊದಲಿಗರು ಡಚ್ಚರಾದರೆ ಎರಡನೆಯವರು ಡೇನರು. ಡೇನರ್ ಆದಮೇಲೆ ಬಂದಿರತಕ್ಕಂಥವರು ಫ್ರೆಂಚರು. ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರೇ ಫ್ರೆಂಚರು. ದೇಶ ಫ್ರಾನ್ಸ್ ದೇಶದಲ್ಲಿ ಆ ಸಮಯದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಆಡಳಿತ ಲೂಯಿ ಆಡಳಿತ. ಅದರಲ್ಲಿ 14ನೇ ಲೂಯಿ ಆಡಳಿತದಲ್ಲಿದ್ದ, ಅರ್ಥ ಸಚಿವ. ಓಕೆ, ಫ್ರೆಂಚರು ಏನು ಮಾಡ್ತಾರಂದ್ರೆ ಯಾವ ವ್ಯಾಪಾರ ದೃಷ್ಟಿಯಿಂದ ಭಾರತಕ್ಕೆ ಬರಲಿಲ್ಲ. ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ಅಂದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಜಗಳ ಆಗ್ತಾ ಇತ್ತು. ಆ ಸಮಯದಲ್ಲಿ ಫ್ರೆಂಚರು ಏನು ಮಾಡ್ತಾರಂದ್ರೆ ಬ್ರಿಟಿಷರು ಭಾರತದಲ್ಲಿದ್ರಲ್ವಾ, ಸೊ ಭಾರತಕ್ಕೆ ಬಂದು ಬ್ರಿಟಿಷರನ್ನ ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಫ್ರೆಂಚರು ಭಾರತಕ್ಕೆ ಬರ್ತಾರೆ. ವಾಲ್ಟೇರ್ ಅಂತಕ್ಕಂಥ ಒಬ್ಬ ಇತಿಹಾಸಗಾರ ಏನು ಹೇಳ್ತಾನಂದ್ರೆ, ಫ್ರಾನ್ಸ್ ದೇಶಕ್ಕೆ ನೆಗಡಿ ಬಂದರೆ ಭಾರತ ದೇಶ ಸೀನುತ್ತದೆ. ಫ್ರಾನ್ಸ್ ದೇಶದಲ್ಲಿ ಹೊಡೆದಂತಹ ಬಂದೂಕಿನ ಗುಂಡು ಭಾರತದಲ್ಲಿ ಬಂದು ಸಿಡಿಯುತ್ತದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾನೆ. ಕಾರಣ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯೆ ಅಷ್ಟೊಂದು ಜಗಳ ಇತ್ತು. ಹೀಗಾಗಿ ಬ್ರಿಟಿಷರನ್ನ ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಫ್ರೆಂಚರು ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದ ಮೊದಲ ಫ್ರೆಂಚ್ ಅಧಿಕಾರಿ ಫ್ರಾಂಕೋಯಿಸ್ ಕೆರಾನ್ ಅಥವಾ ಮಾರ್ಟಿನ್. ಈತ ಸೂರತ್ನಲ್ಲಿ ಮೊದಲ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಮುಂದೆ 1664ರಲ್ಲಿ 14ನೇ ಲೂಯಿ ಮತ್ತು
ಕೋಲ್ಬರ್ಟ್ ಇಬ್ಬರು ಸೇರಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಫ್ರಾಂಕೋಯಿಸ್ ಕೆರಾನೆ ನಿಧನಲ್ವಾ, ಇದು 1667ರಲ್ಲಿ ಶೇರ್ ಖಾನ್ ಲೂದಿಯಿಂದ ವಾಲಿಕೊಂಡಪುರವನ್ನು ಕೂಡ ಕೊಂಡುಕೊಂಡು ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. 1668ರಲ್ಲಿ ವಾಲಿಕೊಂಡಪುರವೇ ಪಾಂಡಿಚೇರಿ ಆಯಿತು. ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಇನ್ನು ಫ್ರೆಂಚರ ಭಾರತದಲ್ಲಿರ್ತಕ್ಕಂತಹ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಸೂರತ್, ಕಾರೈಕಲ್, ಚಂದ್ರನಾಗೂರ್, ಹೂಗ್ಲಿ ಮತ್ತು ಬ್ರೋಚ್. ಅದಾದ್ಮೇಲೆ ಮುಂದೆ 1746ರಲ್ಲಿ ಫ್ರೆಂಚ್ ಗವರ್ನರ್ ಡೂಪ್ಲೆ ಭಾರತಕ್ಕೆ ಬರ್ತಾನೆ. ಡೂಪ್ಲೆ ಭಾರತಕ್ಕೆ ಬಂದಾದ್ಮೇಲೆ ಭಾರತದಲ್ಲಿ ಕೆಲವು ಯುದ್ಧಗಳು ನಡೆಯುತ್ತೆ. ಆ ಕೆಲವು ಯುದ್ಧಗಳಲ್ಲಿ ಮೊದಲನೇ ಯುದ್ಧ ಕರ್ನಾಟಿಕ್ ಯುದ್ಧ. ಈ ಕರ್ನಾಟಿಕ್ ಯುದ್ಧದ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಈ ಕ್ಲಾಸಲ್ಲಿ ನಾವು ಬ್ರಿಟಿಷರು, ಡೇನರು, ಡಚ್ಚರು ಮತ್ತು ಫ್ರೆಂಚರ ಬಗ್ಗೆ ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.